ಸ್ನೇಹಿತರೆ, ನಾನು ಕಳೆದ 30 ವರ್ಷಗಳಿಂದ ತರಬೇತಿ ಬಗ್ಗೆ ಒಲವು, ಪ್ರೀತಿ, ಮಮತೆ, ಮಮಕಾರ. ರೆಗ್ಯುಲರ್ ಟ್ರೈನಿಂಗ್ ಆನ್ಲೈನು ಆಫ್ಲೈನಲ್ಲಿ ಮಾಡಲಿಲ್ಲ ಅಂದರೆ ನನಗೆ ಸರಿಯಾಗಿ ನಿದ್ದೆ ಬರಲ್ಲ. ಆ ಥರ ಒಂಥರ ಅಡಿಕ್ಷನ್ ಆಗಿದೆ. ಅದಕ್ಕೆ ಪುಸ್ತಕನೂ ಬರೆದ್ಬಿಟ್ಟೆ ನೋಡಿ, ತರಬೇತಿಯಿಂದ ಯಶಸ್ಸು ಅಂತ. ಈ ವಿಡಿಯೋನಲ್ಲಿ ಏನು ಮಾತಾಡ್ತಾ ಇದ್ದೀವಿ ಅಂದರೆ, ತರಬೇತಿ ಪಡೆಯಿರಿ, ನಿಮ್ಮ ಕ್ಷೇತ್ರದ ಪರಿಣಿತರಾಗಿ ಅಂತ ಹೇಳ್ತಾ ಇದ್ದೀವಿ. ಈಗ ನನ್ನ ಹತ್ರ ಬಂದರೆ ಪಬ್ಲಿಕ್ ಸ್ಪೀಕಿಂಗ್ ತಿಳ್ಕೋಬೇಕು, ಬರ್ತೀರಾ ಏನೋ ಮಾತಾಡ್ತೀರಾ. ಯಾವುದೇ ಫೀಲ್ಡ್ಗೆ ಹೋಗ್ರಿ ನೀವು, ಅಡುಗೆನಾ, ರಂಗೋಲಿ ಹಾಕೋದ, ಡ್ರೈವಿಂಗಾ, ಎನಿ ಸ್ಕಿಲ್ ಫಾರ್ ದಟ್ ಮ್ಯಾಟರ್, ಯು ಹ್ಯಾವ್ ಟು ಹ್ಯಾವ್ ದ ಟ್ರೈನಿಂಗ್. ಇದರ ಮಹತ್ವ ಅರ್ಥ ಮಾಡ್ಕೊಳ್ಳಿ. ನಾನು ಗ್ಯಾರಂಟಿ ಕೊಡ್ತೀನಿ, ನಿಮ್ದೇನು ಸಂಬಳ ಬರ್ತಾ ಇದೆ 10ರಷ್ಟು ಸಂಬಳ ಜಾಸ್ತಿ ಮಾಡ್ಕೋಬೋದು. ಜಸ್ಟ್ ಇನ್ ಟ್ರೈನಿಂಗ್, ವಾಟ್ ಎವರ್ ಯು ವಾಂಟ್, ಯು ಜಸ್ಟ್ ಗೈನ್ ಟ್ರೈನಿಂಗ್. ಟ್ರೈನಿಂಗನ್ನು ಅರ್ಥ ಮಾಡಿಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಅಳವಡಿಸ್ಕೊಂಬಿಟ್ರೆ ನಿಮ್ಮ ಜೀವನದಾಗ ಖಂಡಿತ ಯಶಸ್ಸು ಸಾಧ್ಯ ಅನ್ನೋದು ನನ್ನ ನಂಬಿಕೆ. ಅದಕ್ಕೆ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಇದ್ದಾರಲ್ಲ, ಇವರೆಲ್ಲ ಸಿಕ್ಕಾಬಿಡ ಸಖತ್ತಾಗಿ ಗೋಲ್ಡ್ ಕಮ್ಯುನಿಟಿ ಮತ್ತು ಡೈಮಂಡ್ ಕಮ್ಯುನಿಟಿ ಅವ್ರು ಇದ್ದಾರೆ. ಇವರೆಲ್ಲ ಮಾತಾಡೋದು ಕಲಿತಾ ಇದ್ದಾರೆ. ಅವ್ರಿಗೊಂದೊಂದು ವಿಷಯ ಕೊಡಬೇಕಲ್ಲ. ಈ ವಿಷಯ ಕೊಟ್ಟಿದ್ದೀನಿ, ಬನ್ನಿ ನೋಡೋಣ ಹೇಗೆ ಮಾತಾಡ್ತಾರೆ ಎಲ್ಲರೂ ಅಂತ. ಅದು ಮಾಡ್ರೇಟ್ ಅಂದರೆ ನಿರೂಪಣೆ ಮಾಡೋದಕ್ಕೆ ನಾವು ಸುದರ್ಶನ್ ಅಂತ ಒಬ್ಬ ಯುವಕನಿಗೆ ಕೊಟ್ಟಿದ್ದೀವಿ. ಇನ್ನೂ ಮದುವೆ ಆಗಿಲ್ಲ ಹುಡುಗ. ಸೊ ಮದುವೆ ಆಗೋಕ್ಕೂ ಟ್ರೈನಿಂಗ್ ತಗೊಂಡ್ರೆ ಒಳ್ಳೇದು ಕಣ್ರಿ. ಇಲ್ಲದೆ ಇದ್ರೆ 1 ತಿಂಗಳು 2 ತಿಂಗಳಿಗೆ ಡೈವರ್ಸ್ ಕೊಡಕ್ಕೆ ಹೊರಟ ಆತ. ಒಂಚೂರು ಟ್ರೈನಿಂಗ್ ಅಂದರೆ ಯಾವ ಥರ, ಅಟ್ಲೀಸ್ಟ್ ಹೆಂಗಿರಬೇಕು ಏನು, ನಮಗೊಂದು ಕಲ್ಪನೆ ಇಟ್ಕೊಂಡು ನಮ್ಮನ್ನು ನಾವು ಅಪ್ಗ್ರೇಡ್ ಮಾಡ್ಕೊಂಡು ಇನ್ನೊಂಚೂರು ಸಂಬಳ ಜಾಸ್ತಿ ಮಾಡ್ಕೊಂಡು ಹುಡುಗಿ ಹುಡುಕ್ತಿವಾಗ ಏನೋ ಮಾಡ್ತೀವಿ. ಟ್ರೈನಿಂಗ್ ಎಲ್ಲದಕ್ಕೂ ಬೇಕು. ಸುದರ್ಶನ್, ಓವರ್ ಟು ಯು. ಓಕೆ ಸರ್, ಹೌದು ಸರ್. ಟ್ರೈನಿಂಗ್ ಪ್ರತಿಯೊಂದು ಕ್ಷೇತ್ರದಲ್ಲೂ ಟ್ರೈನಿಂಗ್ ಬಹಳ ಮುಖ್ಯ. ತರಬೇತಿ ಅನ್ನೋದು ಏನ್ ಮಾಡುತ್ತೆ ಅಂದ್ರೆ ನಮ್ಗೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ಮತ್ತೆ ತರಬೇತಿ ಅನ್ನೋದು ನಮ್ಗೆ ಒಂದು ರೀತಿಯ ಆ ಅದೊಂದು ಶಕ್ತಿ ಅಂತ ಬಿಟ್ಟು ಹೇಳ್ಬಹುದು. ಯಾವುದೇ ಫೀಲ್ಡ್ ಅಲ್ಲಿ ಇರಿ, ಏನೇ ಮಾಡ್ತಾ ಇರಿ, ಅದ್ರದ್ದೇ ಆದಂತಹ ತರಬೇತಿ ಪಡೆದಿದೆಯಲ್ಲ, ಅದರಿಂದ ನಿಮಗೆ ಸಿಗುವಂತಹ ಅನುಭವನೇ ಬೇರೆ ಇರತ್ತೆ. ಆ, ಈ ಈ ಆ, ಈ ನಿಟ್ಟಿನಲ್ಲಿ ನಮ್ಮ ಕುಮಾರಸ್ವಾಮಿ ಸರ್ ಅವರು ತರಬೇತಿಯಿಂದ ಏನೇನು ತರಬೇತಿ ಬಗ್ಗೆ ಅವ್ರಿಗೆ ಏನ್ ಅವರ ಅನುಭವ ಏನಿದೆ ತಿಳ್ಕೊಳ್ಳೋಣ ಬನ್ನಿ. ಕುಮಾರಸ್ವಾಮಿ ಸರ್. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ತರಬೇತಿ ಅಂದ್ರೆ ಇದು ನಮ್ಮ ಒಂದು ಕಲಿಕೆಗೆ ಒಂದು ಬುನಾದಿ ಅಂತ ತಾವು ಹೇಳ್ಬಹುದಾಗತ್ತೆ. ನಾವು ಈ ತರಬೇತಿ ಅನ್ನೋದು ಒಂದು ಇದ್ರೆ ನಾವು ಏನು ಒಂದು ಉದ್ದೇಶ ಕಲಿಯಕ್ಕೆ ಇರುತ್ತೋ ಅದನ್ನ ನಾವು ಈಸಿಯಾಗಿ ಸಾಧಿಸಬಹುದು ಅನ್ನೋ ಒಂದು ಅಭಿಪ್ರಾಯಕ್ಕೆ ನಾನು ಬರ್ಬೋದು ಸ್ವಾಮಿ. ಓಕೆ, ಧನ್ಯವಾದಗಳು ಸರ್. ತರಬೇತಿಯ ಬಗ್ಗೆ ನಿಮ್ಮ ಆ, ಅನಿಸಿಕೆಯನ್ನ ತಿಳಿಸಿದ್ದೀರಿ. ಮತ್ತೆ ನಮ್ಮ ವಿಕಾಸ್ ಸರ್ ಇದ್ದಾರೆ. ವಿಕಾಸ್ ಸರ್, ನಿಮ್ಮ ಅನಿಸಿಕೆ ತಿಳಿಸಿ. ನಮಸ್ತೆ. ಖಂಡಿತವಾಗ್ಲೂ ಅಂದ್ರೆ ಗೆಟ್ ಟ್ರೈನ್ಡ್ ಬಿಕಮ್ ಎಕ್ಸ್ಪರ್ಟ್ ಇನ್ ಯುವರ್ ಫೀಲ್ಡ್ ತುಂಬಾ ವಿಶೇಷ. ಅಂದ್ರೆ ಇವತ್ತು ನಮ್ ಜಯಪ್ರಕಾಶ್ ನಾಗ್ತೇಳಿ ಅವರು ನಮ್ಗೆಲ್ಲರಿಗೂ ತರಬೇತಿ ಕೊಡ್ತಾ ಇದಾರೆ. ಅಂದ್ರೆ ನಾವು ತರಬೇತಿ ಪಡಿತಾ ಇದೀವಿ. ನಾವು ಮಾತಾಡಬೇಕು, ಸುಂದರವಾಗಿ ಮಾತುಗಾರಿಕೆಯನ್ನ ಕೇಳಬೇಕು, ಸಭಿಕರು ನಮ್ಮ ಸ್ನೇಹಿತರೆಲ್ಲ ಕೇಳಬೇಕು ಅಂತ ಎಲ್ಲ. ಅಂದ್ರೆ ಭಾಷಣ ಕೌಶಲ್ಯಗಿರ್ಬೋದು, ಅಂದ್ರೆ ಜೀವನ ಕೌಶಲ್ಯಗಿರ್ಬೋದು, ಎಲ್ಲ ಕೌಶಲ್ಯಗಳನ್ನ ನಾವು ಇಲ್ಲೇನೆ ತರಬೇತಿ ಪಡಿತಾ ಇದೀವಿ. ಪ್ರತಿ ಗುರುವಾರ ಪ್ರಾಕ್ಟೀಸ್ ಸೆಷನ್ ನಲ್ಲಿ ತರಬೇತಿ ಪಡೆದು ಅಂದ್ರೆ ನಮಗೆ ಆಸಕ್ತಿ ಇರುವ ಕ್ಷೇತ್ರಗಳನ್ನ, ಮಾರುಕಟ್ಟೆಗೆ ಬೇಡಿಕೆ ಇರುವ ಕ್ಷೇತ್ರಗಳನ್ನ ನಾವು ಗುರ್ಸ್ಕೋಬೇಕಾಗ್ತದೆ. ನಮ್ಮ ಎಲ್ಲ ಸ್ನೇಹಿತರಿರ್ಬೋದು, ನಾವೇನಾದ್ರು ಅಂದ್ರೆ ಪ್ರಸಕ್ತ ಟ್ರೆಂಡ್ ಇರುತ್ತದೆ. ಆ ಟ್ರೆಂಡ್ಗೆ ಏನಾದ್ರೂ ಇವತ್ತು ತಂತ್ರಜ್ಞಾನ, ಸಾಫ್ಟ್ವೇರ್ ಫೀಲ್ಡ್ ಇರ್ಬೋದು, ಆ ಕೌಶಲ್ಯಗಳನ್ನ ನಾವು ತರಬೇತಿ ಮುಖಾಂತರ ಪಡೆದ್ರೆ ಅಂದ್ರೆ ನಾವು ನಿರಂತರ ಕಲಿಕೆ ಇರ್ಬೇಕಾಗ್ತದೆ. ಅಂದ್ರೆ ಸರ್ಟಿಫೈಡ್ ಕಂಪನಿ, ಅಂದ್ರೆ ಸರ್ಟಿಫೈಡ್ ಕಂಪನಿಗಳ ಮುಖಾಂತರ ನಾವು ತರಬೇತಿ ಪಡಿಬೇಕಾಗ್ತದೆ. ಈಗ ಹೆಂಗೆ ನಮ್ಮ ಜಯಪ್ರಕಾಶ್ ನಾಗ್ತೇಳಿ ಅವ್ರನ್ನ ಆನ್ಲೈನ್ ಇರ್ಬೋದು, ಆಫ್ಲೈನ್ ಇರ್ಬೋದು, ಅಂದ್ರೆ ಪ್ರಾಕ್ಟಿಕಲ್ ಸೆಷನ್ಗೆ ಹೆಂಗೆ ನಾವು ತರಬೇತಿ ಪಡಿತೀವಿ, ಅಂದ್ರೆ 1 ಡೇ ಶಿಬಿರ ಇರ್ಬೋದು, 3 ದಿನದ ಶಿಬಿರ ಇರ್ಬೋದು, ಅಂದ್ರೆ ಆನ್ಲೈನ್ ಸರ್ಟಿಫೈಡ್ ಆನ್ಲೈನ್ ನಮ್ಮ ತರಗತಿಯಲ್ಲಿ ನಾವು ಪಡಿತಾ ಇದೀವಿ. ಅದೇ ರೀತಿಯಾಗಿ ನಾವು ಎಲ್ಲಾ ಕ್ಷೇತ್ರಗಳಿಗೆ ನಮಗೆ ಬೇಕು ತರಬೇತಿ, ಖಂಡಿತವಾಗೂ ಬೇಕು. ಅದ್ರ ಜೊತೆಗೆ ಮಾರ್ಗದರ್ಶನ ಬೇಕಾಗ್ತದೆ. ಆ ಮಾರ್ಗದರ್ಶನ ಅಂದ್ರೆ ಸಾಧನೆ ಮಾಡಿದಂತ ಸಾಧಕರಿದ್ದಂತ ಅಂದ್ರೆ ಅವರ ಅನುಭವಗಳ ಮುಖಾಂತರ ಅವರ ರೀತಿಯಾಗಿ ಹೇಗೆಂದ್ರೆ ಜಯಪ್ರಕಾಶ್ ನಾಗ್ತೇಳಿ ಅವ್ರ ಮಾರ್ಗದರ್ಶನ ಹೆಂಗ್ ಪಡಿತೀವೋ ಹಂಗೇನೆ ಎಲ್ಲ ಫೀಲ್ಡ್ಗೆ ಹೋಗ್ಬೇಕು ಅಂದ್ರೆ ಮಾರ್ಗದರ್ಶನ ಬೇಕಾಗ್ತದೆ. ಅಂದ್ರೆ ಅನುಭವದ ಮಾರ್ಗದರ್ಶನದ ಮುಖಾಂತರ ನಾವು ತರಬೇತಿ ಮಾರ್ಗದರ್ಶನ ಪಡೆದ್ರೆ ನಾವು ನಿರಂತರ ಕಲಿಕೆ ಜೊತೆಗೆ ಹೋಗ್ಬೇಕಾಗ್ತದೆ. ನಿರಂತರ ಕಲಿಕೆನೂ ಇಂಪಾರ್ಟೆಂಟ್ ಆಗ್ತದೆ. ಒಂದೇ ಸ್ಟೆಪ್ಗೆ ನಾಳೆ ನಾವು 16 ಸ್ಟೆಪ್ 32 ಸ್ಟೆಪ್ ನಾವು ಹತ್ತಕ್ಕಾಗಲ್ಲ. ಆ ರೀತಿಯಾಗಿ ನಾವು ನಿರಂತರ ಕಲಿಕೆ ಮುಖಾಂತರ ನಾವು ತರಬೇತಿ ಮಾರ್ಗದರ್ಶನ ಪಡೆದ್ರೆ ನಾವು ಖಂಡಿತವಾಗಿಯೂ ನಾವು ಏನು ಗುರಿ ಮುಟ್ಟಬಹುದು, ನಮ್ಮ ಕನಸುಗಳನ್ನ ಗುರಿಯಾಗಿ ತಲುಪಬಹುದು ಅಂತ ಹೇಳ್ತಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್.
ಬಹಳ ಚೆನ್ನಾಗಿ ಹೇಳಿದ್ರಿ. ತರಬೇತಿ ಪಡೆಯೋದಷ್ಟೇ ಅಲ್ಲ, ಪ್ರಸ್ತುತ ಪ್ರಸ್ತುತ ಟ್ರೆಂಡ್ಗೆ ಅನುಗುಣವಾಗಿ ತರಬೇತಿ ನಿಮಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇರತ್ತೆ ಅದರಲ್ಲಿ ತರಬೇತಿಯನ್ನ ಪಡೆಯಿರಿ ಅಂತ ಬಹಳ ಚೆನ್ನಾಗಿ ತಿಳಿಸಿದ್ರಿ. ಮತ್ತೆ ನಮ್ಮ ಶಂಕರ್ ಅವರಿದ್ದಾರೆ. ಶಂಕರ್ ಅವರೇ, ನಿಮ್ಮ ಅನಿಸಿಕೆ ತಿಳಿಸಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ತರಬೇತಿ ಪಡೆಯಿರಿ, ನಿಮ್ಮ ಕ್ಷೇತ್ರದ ಪರಿಣಿತರಾಗಿ ಈ ವಾಕ್ಯ ತರಬೇತಿಯ ಮಹತ್ವ ಎಷ್ಟಿದೆ ಅನ್ನೋದು ಅತ್ಯಂತ ಒಂದು ಸರಳವಾಗಿ ನಮಗೆ ತಿಳಿಸುತ್ತೆ. ನಾವು ಯಾವುದೇ ಕ್ಷೇತ್ರ ಇರ್ಬೋದು, ಆ ಕ್ಷೇತ್ರದ ಒಂದು ಸಮಗ್ರ ಜ್ಞಾನ ಅಥವಾ ಅದರಲ್ಲಿ ಕೌಶಲ್ಯತೆಯನ್ನು ಹೊಂದಬೇಕು ಅಂದ್ರೆ ನಮ್ಗೆ ತರಬೇತಿ ಅನ್ನೋದು ಅತ್ಯಂತ ಅವಶ್ಯಕ. ಅದರಲ್ಲೂ ಏನು ಒಂದು ಅನುಭವ ಅಥವಾ ಪರಿಣಿತ ತರಬೇತುದಾರರ ಬಳಿಯಲ್ಲಿ ನಾವು ಒಂದು ತರಬೇತಿ ಪಡೆದ್ರೆ ನಮ್ಮಲ್ಲಿ ಏನು ಹುದುಗಿರ್ತಕ್ಕಂಥ ಜ್ಞಾನ ಹುದುಗಿರುತ್ತಲ್ಲ, ಅದನ್ನ ಹೊರಗೆಳೆದು ನಾವು ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರ ಇರ್ಲಿ, ಆಯಾ ಕ್ಷೇತ್ರದಲ್ಲಿ ನಾವು ಪರಿಣಿತರಾಗ್ಲಿಕ್ಕೆ ನಮಗ್ ಮುಖ್ಯವಾಗಿ ಒಬ್ಬ ಅನುಭವ ಅಥವಾ ನುರಿತ ತರಬೇತುದಾರರ ಅಗತ್ಯತೆ, ಅವ್ರ ಮಾರ್ಗದರ್ಶನ ಮತ್ತೆ ನಮ್ಮಲ್ಲಿ ನಿರಂತರ ಕಲಿಕೆ ಮತ್ತೆ ನಾವು ನಿರಂತರವಾಗಿ ಅದಕ್ಕೆ ಯಾವುದೇ ಕ್ಷೇತ್ರಕ್ಕೆ ಸಂಬಂಧಿಸಿದಂಗೆ ಅಗತ್ಯವಾದಂತ ತರಬೇತಿಗಳನ್ನ ಆಗಾಗ್ಗೆ ಪಡೆದುಕೊಳ್ಳೋದ್ರ ಮುಖಾಂತರ ನಾವು ಯಾವುದೇ ಕ್ಷೇತ್ರದಲ್ಲೂ ಅತ್ಯಂತ ಒಬ್ಬ ಪರಿಣಿತರಾಗಿ ನಾವು ಹೊರಹೊಮ್ಮಬಹುದು ಅಂತ ಹೇಳಿಕ್ ಬಯಸ್ತೀನಿ. ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಿಕ್ ಬಯಸ್ತೀನಿ ವೀಕ್ಷಕರೇ. ನಮ್ಮ ಏನು 30 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅನುಭವ ಹೊಂದಿರತಕ್ಕಂಥ ನಮ್ಮ ಗುರುಗಳಾದ ಒಬ್ಬ ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್ ಅವರ ಯೂಟ್ಯೂಬ್ ಚಾನಲ್ ಇರ್ಬೋದು, ಅಥವಾ ಅವರ ಆನ್ಲೈನ್ ಕಲಿಕೆ ಅಥವಾ ಆಫ್ಲೈನ್ ಕಲಿಕೆ ವರ್ಕ್ಶಾಪ್ ಅಥವಾ ಕ್ಯಾಂಪ್ ಗಳಲ್ಲಿ ಇರ್ಬೋದು, ಇದ್ರ ಮುಖಾಂತರ ನಾವು ಯಾವುದೇ ಕ್ಷೇತ್ರದಿಂದ ಬಂದಿರತಕ್ಕಂಥ ವ್ಯಕ್ತಿಗಳು ಅಲ್ಲಿ ಸೇರ್ಕೊಂಡು ಅಲ್ಲಿ ಜಾಯಿನ್ ಆಗಿ ಕಲಿಯೋದ್ರಿಂದ ನಾವು ನಮ್ಮದೇ ಆದ ಕ್ಷೇತ್ರದಲ್ಲಿ ಅಥವಾ ಬೇರೆ ಕ್ಷೇತ್ರದಲ್ಲಿ ಅಥವಾ ಭಾಷಣ ಕಲೆ ಕ್ಷೇತ್ರದಲ್ಲಿ ಹೀಗೆ ನಾನಾ ಕ್ಷೇತ್ರದಲ್ಲಿ ನಾವು ಯಶಸ್ವಿ ಆಗ್ಬೋದು ಅಂತ ನಾವು ಕಂಡುಕೊಂಡಿದೀವಿ. ಸೊ ಹಾಗಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ, ಹೆಚ್ಚಿನದಾಗಿ ತರಬೇತಿಯನ್ನು ಪಡ್ಕೊಂಡು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಪರಿಣಿತಿಯನ್ನು ಹೊಂದ್ಬಹುದು, ಜೀವನದಲ್ಲಿ ಯಶಸ್ವಿ ಆಗ್ಬೋದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದಗಳು. ಬಹಳ ಚೆನ್ನಾಗಿ ಹೇಳಿದ್ರಿ. ತರಬೇತಿ ನುರಿತ ಪರಿಣಿತರಿಂದ ತರಬೇತಿ ಪಡೆಯೋದು ಬಹಳ ಮುಖ್ಯ ಅಂತ ಹೇಳ್ಬಿಟ್ಟು, ನಾವು ಪರಿಣಿತರಾಗ್ಬೇಕಂದ್ರೆ ನುರಿತ ತರಬೇತಿ ಕೊಡುವಂತಹ ಪರಿಣಿತರು ಬಹಳ ಮುಖ್ಯ ಅಂತ ಹೇಳಿ. ಮತ್ತೆ ನಮ್ಮ ಸಿದ್ದಣ್ಣ ಅವರಿದ್ದಾರೆ. ಸಿದ್ದಣ್ಣ ಅವರೇ, ನಿಮ್ಮ ಅನಿಸಿಕೆ ತಿಳಿಸಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ತರಬೇತಿ ಜೀವನಕ್ಕೆ ಅತ್ಯಂತ ಒಂದು ಅಗತ್ಯವಾಗಿದೆ. ಯಾಕಂತ ನಾವು ಹೇಳ್ಬೋದು, ಈಗ ನಮ್ಮಲ್ಲಿರುವ ಒಂದು ಸೂಕ್ತ ಪ್ರತಿಭೆ ಅಥವಾ ನಮ್ಮಲ್ಲಿರುವ ಒಂದು ಕೌಶಲ್ಯಕ್ಕೆ ಇದೊಂದು ಸೂಕ್ತ ರೂಪವನ್ನು ನೀಡಿ ಏನ್ ಮಾಡುತ್ತೆ, ನಮ್ಮಲ್ಲಿರುವ ಒಂದು ಆತ್ಮವಿಶ್ವಾಸ ಮತ್ತು ಆದಾಯವನ್ನು ಹೆಚ್ಚಿಸಲಿಕ್ಕೆ ಈ ತರಬೇತಿ ಬೇಕೇ ಬೇಕು. ವೀಕ್ಷಕರೇ, ನಾವು ಹೇಳ್ಬೋದು, ಇವತ್ತು ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರೊಳಗ ಒಂದೊಂದು ನುಡಿಯ ಕಲಿತು ವಿದ್ಯೆ ಪರ್ವತವೇ ಆದ ಸರ್ವಜ್ಞ ಅಂತೇಳಿ. ಅದೇ ತರ ನಾವೊಂದು ಇವತ್ತು ಸಾಮಾನ್ಯರನ್ನು ಅಸಾಮಾನ್ಯರನ್ನಾಗಿಸುವುದೊಂದು ಶಕ್ತಿ ಇವತ್ತು ತರಬೇತಿಗಿದೆ. ಆ ತರ ನಾವು ತರಬೇತಿ ಎಲ್ಲ ನಮ್ಮ ಒಂದು ಗ್ರೋಪ್ ಸ್ಕೇಲಿಂಗ್ ಅಪ್ ಆಗ್ಲಿಕ್ಕೆ ತರಬೇತಿ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಇವತ್ತು ನಾವು ಹೇಳ್ಬೋದು, ಒಂದು ಅಭ್ಯಾಸ ಬಲದಿಂದ ಅರಗಿಳಿ ಕೂಡ ಶಾಸ್ತ್ರವನ್ನು ಓದ್ಲಿಕ್ಕೆ ಕಲಿತದೆ ಅಂತೇಳಿ. ಅಂದ್ರೆ ನಾವು ಕೇವಲ ಒಂದು ಗಿಳಿಗೆ ಯಾವ ತರ ಟ್ರೈನಿಂಗ್ ಕೊಡ್ತೀವಿ, ಟ್ರೈನಿಂಗ್ ಕೊಟ್ಟಿಂಗ ಅದು ಒಂಥರ ಮನುಷ್ಯನ ತರ ಒಂದು ಮಾತನಾಡ್ಲಿಕ್ಕೆ ಕಲಿಯುವ ಒಂದು ಶಕ್ತಿ ಆ ಗಿಳಿಗೂ ಕೂಡ ಇದೆ. ಅದೇ ತರ ನಾವು ಇವತ್ತು ವೃತ್ತಿ ಒಂದು ಜೀವನ ಬೆಳವಣಿಗೆಗೆ ತರಬೇತಿ ಬಹಳ ಮುಖ್ಯವಾಗಿದೆ. ಮುಖ್ಯವಾಗಿ ಇವತ್ತು ನಾವು ಹೇಳ್ಬೋದು, ನಮ್ಮ ಒಂದು ಶಾಲಾ ಶಿಕ್ಷಣ ಕೇವಲ ಒಂದು ಸಿದ್ಧಾಂತದ ಒಂದು ತರಬೇತಿಯನ್ನು ಕೊಡುತ್ತೆ. ಇವತ್ತು ನಾವು ನಮ್ಮ ಒಂದು ಪ್ರಾಯೋಗಿಕವಾಗಿ ಹೇಗೆ ಕಲಿಬೇಕು ಅನ್ನೋದು ಒಂದು ಇದು ಕೊಡೋದು ನಮ್ಮ ಒಂದು ತರಬೇತಿ ಅಂತ ಹೇಳ್ತೀನಿ ನಾನು ಇಲ್ಲಿ. ನಮ್ಮ ಒಂದು ವೈಯಕ್ತಿಕ ಜೀವನ ಕೌಶಲ್ಯಗಳನ್ನ ಹೆಚ್ಚಿಗೆ ಮಾಡ್ಕೋಬೇಕು, ಇಂಪ್ರೂವ್ ಮಾಡ್ಕೋಬೇಕು ಅಂದ್ರೆ ತರಬೇತಿ ಅನ್ನೋದು ಬಹಳ ಮುಖ್ಯವಾಗುತ್ತೆ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಬಹಳ ಚೆನ್ನಾಗಿ ತಿಳಿಸಿದ್ರಿ. ಎಲ್ಲರಿಗೂ ಎಲ್ಲದೂ ಕೂಡ ತಿಳಿದಿರೋದಿಲ್ಲ, ಬಟ್ ಎಲ್ಲರಿಂದ ಒಂದೊಂದನ್ನ ಕಲಿತಾ ಹೋದ್ರೆ ನಮ್ಗೆ ಬಹಳಷ್ಟು ಜ್ಞಾನ ತಿಳಿಯುತ್ತೆ. ಮತ್ತೆ ತರಬೇತಿಯು ಕೂಡ ಹಾಗೇನೆ, ಎಲ್ಲರಿಂದ ತರಬೇತಿ ಪಡೆಯೋದು ಬಹಳ ಮುಖ್ಯ ಆಗಿರತ್ತೆ. ಆಯಾ ಕ್ಷೇತ್ರದಲ್ಲಿ ಪರಿಣಿತರಿಂದ ತರಬೇತಿ ಪಡೆಯೋದು ಬಹಳ ಮುಖ್ಯ. ಅದನ್ನ ಬಹಳ ಚೆನ್ನಾಗಿ ತಿಳಿಸಿದ್ರಿ. ಈಗ ನಮ್ಮ ಕೃಷ್ಣಮೂರ್ತಿ ಅವರಿದ್ದಾರೆ. ಕೃಷ್ಣಮೂರ್ತಿ ಅವರೇ, ನಮಸ್ಕಾರ. ಈ ದಿನ ನಾವು ತರಬೇತಿ ಪಡೆಯಿರಿ, ನಿಮ್ಮ ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಿರೋ ವಿಷಯ ಮಾತಾಡ್ತಿದ್ವಿ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ತರಬೇತಿಯನ್ನು ತುಂಬಾ ಮಹತ್ವವಾದ. ಯಾಕೆಂದ್ರೆ ಯಾವುದೇ ಒಂದು ವಿಷಯ ಸಬ್ಜೆಕ್ಟ್ ಇರ್ಲಿ, ಯಾವುದೇ ಕ್ಷೇತ್ರದಲ್ಲಿ ಇರ್ಲಿ, ನಮಗೆ ಒಂದು ಅದರಲ್ಲಿ ಕೌಶಲ್ಯತೆ ಇದ್ರೆ ಆ ಕೆಲಸದಲ್ಲಿ ನಾವು ಪರಿಪೂರ್ಣತೆ ಹೊಂದ್ಬೋದು. ಒಂದು ಟ್ರೈನಿಂಗ್ ಪ್ರತಿ ಒಂದು ವಿಷಯ ಯಾವುದೇ ಕ್ಷೇತ್ರದಲ್ಲಿದ್ದಾಗಲೂ ನಾವು ಕಂಟಿನ್ಯೂಟಿ ಇರಬೇಕು, ಒಂದು ಕನ್ಸಿಸ್ಟೆನ್ಸಿ ಇರಬೇಕು ತರಬೇತಿನಲ್ಲಿ. ಆ ಕಂಟಿನ್ಯೂಟಿ ಅಥವಾ ಅಭ್ಯಾಸಗಳು ಮಾಡದೇ ಇದ್ರೆ ನಮಗೆ ತರಬೇತಿಗಳು ನಮಗೆ ಅಷ್ಟು ಕೆಲಸಗಳಲ್ಲಿ ಅದರಿಂದ ನಾವು ಯಶಸ್ವಿ ಗಳಿಸ್ಲಿಕ್ಕೆ ಆಗಲ್ಲ. ಅದರಿಂದ
ಯಾವ್ದೇ, ಯಾಕೆಂದ್ರೆ ಈಗ ನಾವು ಸಾಮಾನ್ಯವಾಗಿ ನೋಡ್ರಿ ಒಂದು ಕ್ಷೇತ್ರದಲ್ಲಿ ನಾವು ವರ್ಕ್ ಮಾಡ್ತಾ ಇರ್ತೀವಿ. ಮಾಡಿದಾಗ ನಾವು ಒಂದೇ ದಿನ ಪ್ರತಿದಿನ ಅದೇ ಕೆಲಸ ಮಾಡ್ತಾ ಇರ್ತೀವಿ. ಅದಕ್ಕೆ ಈಗ ನೆಕ್ಸ್ಟ್ ಅಪ್ಗ್ರೇಡ್ ಆಗ್ಬೇಕು ಅಂದ್ರೆ ನಮಗೆ ಆ ಟೈಮಲ್ಲಿ ನಮಗೆ ಕಂಪ್ನಿಗಳಿರ್ಲಿ ಅಥವಾ ಬೇರೆ ಯಾವುದೇ ಆಫೀಸ್ಗಳಲ್ಲಿರ್ಲಿ, ಅದಕ್ಕೋಸ್ಕರ ನಮಗೆ ತರಬೇತಿಗೆ ಮತ್ತೆ ಹೊಸದಾಗಿ ಮತ್ತೆ ಅಪ್ಗ್ರೇಡ್ ಆಗ್ಲಿಕ್ಕೋಸ್ಕರ ತರಬೇತಿಗೆ ಮಧ್ಯದಲ್ಲೇ ಕಳಿಸ್ತಾ ಇರ್ತಾರೆ. ಯಾಕೆಂದ್ರೆ ಇಲ್ಲಾಂದ್ರೆ ನಮಗೆ ಅದರಲ್ಲಿ ನಾವು ಕೆಲಸದಲ್ಲಿ ನಾವು ಯಶಸ್ವಿ ಪರಿಪೂರ್ಣರಾಗ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಮಾಡರ್ನ್ ಇತ್ತೀಚೆಗೆ ಮತ್ತೆ ನವನವೀನವಾಗಿ ಬಂದಿರೋಂತ ಯಾವುದೇ ಒಂದು ಸ್ಕಿಲ್ಗಳನ್ನ ಕಲೀಲಿಕ್ಕೆ ಆಗಲ್ಲ. ಅದರಿಂದ ಯಾವುದೇ ಕ್ಷೇತ್ರದಲ್ಲಿರ್ಲಿ ಆಗಾಗ್ಗೆ ನಮಗೆ ತರಬೇತಿಗಳು ಬೇಕಾಗ್ತಾ ಇರುತ್ತೆ. ಅದೇ ರೀತಿ ಈಗ ಪರ್ಸನಾಲಿಟಿ ಡೆವಲಪ್ ಬೇಕು ಅಂತ ಅಂದಾಗ ನಾವೀಗ ಸಾಮಾನ್ಯವಾಗಿ ಈಗ ನಾವು ನಮ್ಮ ಗುರುಗಳಾದ ಜಯಪ್ರಕಾಶ್ ನಾಗ್ತಳ್ಳಿ ಅವ್ರ ಜೊತೆ ನಾವು ಈಗ ಆನ್ಲೈನ್ ಕ್ಲಾಸ್ ಇದ್ದೀವಿ ಮತ್ತು ಆಫ್ಲೈನ್ ಕ್ಲಾಸಸ್. ಅದೇ ರೀತಿ 3 days ಕ್ಯಾಂಪ್, ಪ್ರತಿಯೊಂದು ಕ್ಯಾಂಪನ್ನು ಅಟೆಂಡ್ ಮಾಡಿ ನಾವು ಸ್ಕೇಲ್ ಅಪ್ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇದೇ ರೀತಿ ನಾನು ಹೇಳೋದೇನೆಂದ್ರೆ, ಯಾವುದೇ ಒಂದು ಕ್ಷೇತ್ರ ಇರ್ಲಿ ನಮ್ದು, ಇವನ್ ಟೆಕ್ನಿಕಲ್ ಇರ್ಲಿ ನಾನ್ ಟೆಕ್ನಿಕಲ್ ಇರ್ಲಿ, ತರಬೇತಿ ತುಂಬಾ ಅತ್ಯವಶ್ಯಕತೆ ಇದೆ ಅಂತ ಹೇಳ್ತೀನಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು ಸರ್. ತರಬೇತಿ ಅತ್ಯಂತ ಮುಖ್ಯ. ನಾವು ಹೊಸ ಹೊಸ ಕೌಶಲ್ಯಗಳನ್ನ ಕಲಿಯೋದಕ್ಕೆ ತರಬೇತಿ ಬಹಳ ಮುಖ್ಯ ಅಂತ ತಿಳಿಸಿದ್ರಿ. ಈಗ ನಮ್ಮ ನವೀನ್ ಅವರಿದ್ದಾರೆ. ನವೀನ್ ಅವರೇ, ತಮ್ಮ ಅನಿಸಿಕೆ ತಿಳಿಸಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ. ತರಬೇತಿಯಿಂದ ಖಂಡಿತವಾಗ್ಲೂ ನಾವು ಅಂದ್ರೆ ಏನಾದ್ರು ಜೀವನದಲ್ಲಿ ಕಲಿಬೇಕು, ನಾವು ಒಳ್ಳೆ ಸ್ಕಿಲ್ಗಳು ಪಡಿಬೇಕು ಅಂತಂದ್ರೆ ನಾವು ತರಬೇತಿ ಪಡಿಲೇಬೇಕು. ಯಾಕೆಂದ್ರೆ ನಾವು ಯಾರ ಜೊತೆಗೆ ಎಷ್ಟೇ ಎಕ್ಸ್ಪರ್ಟ್ ಹತ್ರ ನಾವು ವರ್ಕ್ ಮಾಡ್ತಿದೀವಿ ಅಂತಂದ್ರೂ ನಾವು ತರಬೇತಿ ಪಡೆದಿಲ್ಲ ಅಂತಂದ್ರೆ ಅದು ಅಂದ್ರೆ ನಾವ್ ಏನಾದ್ಮೇಲೆ ಏನ್ ಮಾಡ್ಬೇಕು ಅನ್ನೋ ಕ್ಲಾರಿಟಿ ಇರಲ್ಲ. ಕೆಲಸ ಮಾತ್ರ ಕಲಿಬಹುದು ಅಷ್ಟೇ. ಆದ್ರೆ ತರಬೇತಿ ತಗೊಂಡ್ಮೇಲೆನೆ ನಾವು ಕಂಪ್ಲೀಟ್ ಆಗಿ ನಾವು ಯಾವುದೇ ಒಂದು ವೃತ್ತಿಯಲ್ಲಿ ಚೆನ್ನಾಗಿ ಅಂದ್ರೆ ಈಗ ಉದಾಹರಣೆಗೆ ನಾವು ಆಕ್ಟಿಂಗ್ ಕ್ಲಾಸ್ ಆಗಿರ್ಬೋದು ಅಥವಾ ಸಂಗೀತ ಆಗಿರ್ಬೋದು ಅಥವಾ ಮತ್ತೊಂದಾಗಿರ್ಬೋದು, ನಾವೆಲ್ಲ ಯೂಟ್ಯೂಬ್ ಅಲ್ಲಿ ನೋಡಿ ಕಲಿಯೋದಕ್ಕಾಗಲ್ಲ. ಬಟ್ ಆದ್ರೆ ಅದಕ್ಕೆ ಎಕ್ಸ್ಪರ್ಟ್ ಅಂತ ಇರ್ತಾರೆ. ತರಬೇತಿ ಯಾವ್ದನ್ನಾದ್ಮೇಲೆ ಏನ್ ಕಲಿಬೇಕು ಅನ್ನೋದಕ್ಕೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿ ಕಲಿಸ್ಕೊಡ್ತಾರೆ. ಹಂಗಾಗಿ ನಾವು ತರಬೇತಿ ಪಡೆದೆ ಏನನ್ನಾದ್ರೂ ಕಲಿತು ಸಾಧನೆ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಹೌದು, ಧನ್ಯವಾದ. ಬಹಳ ಚೆನ್ನಾಗಿ ತಿಳಿಸಿದ್ರಿ. ಎಕ್ಸ್ಪರ್ಟ್ ಆಗ್ಲಿಕ್ಕೆ ಎಕ್ಸ್ಪರ್ಟ್ ಇಂದ ಕಲಿಯೋದು ಬಹಳ ಮುಖ್ಯ ಆಗಿರತ್ತೆ ಅಂತ ಹೇಳಿ. ಹೌದು, ಒಂದು ವಾಕ್ಯನು ಕೂಡ ಹೇಳ್ತಾರೆ, ಅನ್ ಎಕ್ಸ್ಪರ್ಟ್ ಇನ್ ಎನಿಥಿಂಗ್ ವಾಸ್ ಒನ್ಸ್ ಅ ಬಿಗಿನರ್ ಅಂತ ಹೇಳಿ. ಯಾವುದೇ ಒಬ್ಬ ಯಾರೇ ಒಬ್ರು ಎಕ್ಸ್ಪರ್ಟ್ ಆಗಿರ್ಬೇಕಂದ್ರೆ ಅವ್ರು ಒಂದಲ್ಲ ಒಂದು ದಿನ ಸ್ಟಾರ್ಟ್ ಮಾಡಿರೋರೇ ಆಗಿರ್ತಾರೆ. ಸೊ ಎಕ್ಸ್ಪರ್ಟ್ ಆಗ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯತ್ತೆ ಖಂಡಿತವಾಗ್ಲು. ಈಗ ನಮ್ಮ ಶರಣಬಸಪ್ಪ ಅವರಿದ್ದಾರೆ. ಸರ್, ಶರಣಬಸಪ್ಪ ಅವರೇ, ತಮ್ಮ ಅನಿಸಿಕೆ. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ತರಬೇತಿ ಪಡೆಯಲು ನಿಮ್ಮ ಕ್ಷೇತ್ರದ ಪರಿಣಿತರಾಗಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಕೇವಲ ಕನಸುಗಳು ಸಾಕುವುದಿಲ್ಲ ಸರ್. ಕನಸುಗಳನ್ನು ನನಸಾಗಿಸಲು ನಿರಂತರ ತರಬೇತಿ, ಶ್ರಮ ಮತ್ತು ಸಮರ್ಪಣೆ ಅಗತ್ಯ. ತರಬೇತಿ ಪಡೆಯಲು ನಿಮ್ಮ ಕ್ಷೇತ್ರ ಪರಿಣಿತರಾಗಿ ಎಂಬ ಮಾತು ಸರಳವಾಗಿ ಕಾಣಬಹುದು, ಆದರೆ ಅದರ ಅರ್ಥ ತುಂಬಾ ಆಳವಾದದ್ದು. ಪ್ರತಿಯೊಬ್ಬರು ಯಾವುದಾದರೂ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಅದು ವಿದ್ಯಾಭ್ಯಾಸವಾಗಲಿ, ಉದ್ಯೋಗವಾಗಲಿ, ಕಲೆಯಾಗಲಿ ಅಥವಾ ವ್ಯವಹಾರವಾಗಲಿ. ಆದರೆ ಆ ಕ್ಷೇತ್ರಕ್ಕೆ ತಕ್ಕಂತೆ ನಾವು ಎಷ್ಟರ ಮಟ್ಟಿಗೆ ತೊಡಗಿಸಿಕೊಂಡಿದ್ದೇವೆ, ನಾವು ಕೇವಲ ಕೆಲಸ ಮಾಡುತ್ತಿದ್ದೇವೆ ಅಂತ ಅದರಲ್ಲಿ ಪರಿಣಿತಿ ಸಾಧಿಸಲು ಪ್ರಯತ್ನಿಸುತ್ತಿದ್ದೇವೆ. ಈ ಪ್ರಶ್ನೆಗೆ ಉತ್ತರವೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ತರಬೇತಿ ಅಂದರೆ ಕೇವಲ ಕಲಿಕೆ ಅಲ್ಲ, ಅದು ನಮ್ಮನ್ನು ರೂಪಿಸುವ ಒಂದು ಪ್ರಕ್ರಿಯೆ. ತಪ್ಪುಗಳಿಂದ ಪಾಠ ಕಲಿಯುವುದು, ಅನುಭವಗಳಿಂದ ಬೆಳೆದು ಬಹುದೊಡ್ಡ ಪ್ರತಿದಿನವೂ ಸ್ವಲ್ಪ ಹೆಚ್ಚು ಉತ್ತಮವಾಗಲು ಪ್ರಯತ್ನಿಸುವುದು, ಇವೆಲ್ಲವೂ ತರಬೇತಿ ಭಾಗಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು. ಧನ್ಯವಾದಗಳು ಸರ್. ಬಹಳ ಚೆನ್ನಾಗಿ ತಿಳಿಸಿದ್ರಿ. ತರಬೇತಿ ಪಡೆಯೋದಷ್ಟೇ ಅಲ್ಲ, ತರಬೇತಿಯಲ್ಲಿ ನಾವೆಷ್ಟು ತೊಡಗಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಪರಿಣಿತಿ ಅವಲಂಬನೆ ಆಗಿರುತ್ತೆ ಅನ್ನೋದನ್ನ ಬಹಳ ಚೆನ್ನಾಗಿ ತಿಳಿಸಿದ್ರಿ. ಧನ್ಯವಾದಗಳು ಸರ್. ಸ್ನೇಹಿತರೆ, ನೋಡಿದ್ರಲ್ಲ, ತರಬೇತಿ ಬಹಳಷ್ಟು ಮುಖ್ಯ. ನೀವು ಕೂಡ ತರಬೇತಿಯನ್ನ ಪಡೆಯಿರಿ. ನಿಮಗೆ ಇಷ್ಟವಾದ ಕ್ಷೇತ್ರದಲ್ಲಿ, ನಿಮಗೆ ಯಾವ ಕ್ಷೇತ್ರದಲ್ಲಿ ಬಹಳ ಇಂಟ್ರೆಸ್ಟ್ ಇದೆ ಅದರಲ್ಲಿ ತರಬೇತಿ ಪಡೆಯಿರಿ. ಹಾಗೂ ಜಯಪ್ರಕಾಶ್ ನಗತಿಯಲ್ಲಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮಗೆ ಇಷ್ಟವಾದ ವಿಡಿಯೋಗಳನ್ನ ಲೈಕ್ ಮಾಡಿ. ಹಾಗೂ ನೀವು ಕೂಡ ತರಬೇತಿ ಪಡೆಯಿರಿ. ಹಾಗೂ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಮತ್ತೊಂದು ಚಾನೆಲ್ ಇದೆ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲೂ ಕೂಡ ಇಂತಹ ವಿಷಯಗಳನ್ನ ತಿಳಿದುಕೊಳ್ತಾ ಇರಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು.